ಆಕಾಶವಾಣಿ ಬಸವ ಜಯಂತಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕಾಲಾತೀತ ಕಾಯಕ. ರಚನೆ ಮತ್ತು ನಿರ್ಮಾಣ ಆಶಾ. ಸಂಗೀತ ಸಂಯೋಜನೆ ಕೆಟಿ ಉದಯಕಿರಣ್. ಕೇಳಿ, ಬಸವ ಜಯಂತಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕಾಲಾತೀತ ಕಾಯಕ. ಹನ್ನೆರಡನೇ ಶತಮಾನ. ಸಮಾಜ ಕಟ್ಟುಪಾಡುಗಳಲ್ಲಿ ಸಿಲುಕಿತ್ತು. ಮೌಢ್ಯದ ಬೇಡಿಗಳಿಂದ ಬಂಧಿತವಾಗಿತ್ತು. ಕೆಲವರಿಗೆ ದೇವರು ಹತ್ತಿರ, ಕೆಲವರಿಗೆ ದೇವಾಲಯವೇ ದೂರ. ಮಾನವನ ಮೌಲ್ಯ ಅವನ ಶ್ರಮದಿಂದಲ್ಲ, ಅವನ ಕುಲದಿಂದ ಅಳೆಯಲ್ಪಡುವ ಕಾಲವಾಗಿತ್ತು ಅದು. ಕಾಲ ನದಿಯಂತೆ ಹರಿಯುತ್ತದೆ. ಎಷ್ಟೇ ಯುಗಗಳು ಬದಲಾದರೂ, ಎಷ್ಟೇ ಶತಮಾನಗಳು ಉರುಳಿದರೂ, ಕೆಲವು ಚಿಂತನೆಗಳು ಮಾತ್ರ ಕಾಲದ ಹರಿವನ್ನೇ ಮೀರಿಸಿ ಮಾನವನ ಅಂತರಂಗದಲ್ಲಿ ಉಳಿಯುತ್ತವೆ. ಅಂತಹ ಕಾಲಾತೀತ ಚಿಂತನೆಗೆ ಹೆಸರೇ ಬಸವಣ್ಣ. ಬಾಗೇವಾಡಿಯಲ್ಲಿ ಹರಿದ ಭಕ್ತಿ ಸಂಗಮದಲ್ಲಿ ಮಿಂದೆದ್ದು ಕಲ್ಯಾಣದ ಮಣ್ಣಿನಲ್ಲಿ ಕ್ರಾಂತಿಯ ರೂಪ ತಾಳಿತು. ಜಗಜ್ಯೋತಿ ಬಸವಣ್ಣ, ಈ ಹೆಸರೇ ಒಂದು ಶಕ್ತಿ. ಅಂತಹ ಕಾಲಘಟ್ಟದಲ್ಲಿ ಮನುಷ್ಯತ್ವದ ಬೀಜ ಬಿತ್ತಿದವರು ನಮ್ಮ ಬಸವಣ್ಣನವರು. ಅವರ ದೃಷ್ಟಿಯಲ್ಲಿ ದೇವರು ಗುಡಿಯ ಗರ್ಭಗುಡಿಯಲ್ಲಿರಲಿಲ್ಲ, ಬದಲಾಗಿ ಮನುಷ್ಯನ ಅಂತರಂಗದ ಅರಿವಿನಲ್ಲಿದ್ದ. ಮತ್ತೆಯೂ ವಂಚನೆ ಮಾಡದಯ್ಯ ಮಾಡದಯ್ಯ ತನು ನಿಮ್ಮದೆಂಬೆ ಮನ ನಿಮ್ಮದೆಂಬೆ ತನ ನಿಮ್ಮದೆಂಬೆ ಮತ್ತೆಯೂ ವಂಚನೆ ಮಾಡದಯ್ಯ ಮಾಡದಯ್ಯ. ಲಿಂಗ ಜಂಗಮವೆಂಬೆ ಜಂಗಮಲಿಂಗವೆಂಬೆ ಲಿಂಗ ಜಂಗಮವೆಂಬೆ ಜಂಗಮಲಿಂಗವೆಂಬೆ
ಮತ್ತೆಯೂ ವಂಚನೆ ಮಾಡದಯ್ಯ. ಲಿಂಗ ಜಂಗಮವೆಂಬೆ ಜಂಗಮಲಿಂಗವೆಂಬೆ ಮತ್ತೆಯೂ ವಂಚನೆ ಮಾಡದಯ್ಯ. ಓಡಲೋಡವೆ ಹಡೆದರ್ಥ ನಿಮ್ಮದಿಂದರಿಯದೆ, ಓಡಲೋಡವೆ ಹಡೆದರ್ಥ ನಿಮ್ಮದಿಂದರಿಯದೆ, ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ತನು ನಿಮ್ಮದೆಂಬೆ ಮನ ನಿಮ್ಮದೆಂಬೆ ತನು ನಿಮ್ಮದೆಂಬೆ. ಲೋಕದಾಡೊಂಕ ನೀವೇ ಕೆತ್ತಿತ್ತುಬಿರೆ, ಲೋಕದಾಡೊಂಕ ನೀವೇ ಕೆತ್ತಿತ್ತುಬಿರೆ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಹೀಗೆ ಎನ್ನುತ್ತಾ ಬಸವಣ್ಣನವರು ನೀಡಿದ ದೊಡ್ಡ ಸಂದೇಶವೇ ಕಾಯಕ. ಬಸವಣ್ಣನವರ ಕಾಯಕ ಸಿದ್ಧಾಂತ ಕೇವಲ ಹೊಟ್ಟೆಪಾಡಲ್ಲ, ಅದು ಆತ್ಮಗೌರವದ ಸಂಕೇತ. ಕಾಯಕವೇ ಕೈಲಾಸ ಅಂದಾಗ ಅಲ್ಲಿ ಕೆಲಸವೇ ದೇವರಾಯಿತು. ಮಡಿವಾಳ ಮಾಚಿದೇವ ಬಟ್ಟೆ ಒಗೆಯುವ ಕಾಯಕದಲ್ಲಿ ಶಿವನನ್ನು ಕಂಡರೆ, ಹರಳಯ್ಯ ಪಾದರಕ್ಷೆ ಹೊಲಿಯುವಲ್ಲಿ ಭಕ್ತಿಯನ್ನು ಕಂಡ. ಕೆಲಸವೆಂದರೆ ಕೇವಲ ಜೀವನೋಪಾಯವಲ್ಲ, ಕೆಲಸವೆಂದರೆ ಮಾನವನ ಆತ್ಮಗೌರವ, ಮನುಷ್ಯನ ಸ್ವಾತಂತ್ರ್ಯ, ಮಾನವನ ಧರ್ಮ. ಬಸವಣ್ಣನವರು ಕೆಲಸವನ್ನು ಜಾತಿಯಿಂದ ಬೇರ್ಪಡಿಸಿದರು. ಕೆಲಸಕ್ಕೆ ಮೇಲು ಕೀಳು ಇಲ್ಲವೆಂದು ಸಾರಿದರು. ಕಾಯಕ ಮಾಡಿದ ಕೈಗಳೆಲ್ಲ ಪವಿತ್ರವೆಂದರು. ಇಂದು ನಾವು ಹೇಳುವ ಡಿಗ್ನಿಟಿ ಆಫ್ ಲೇಬರ್, ಇದನ್ನು ಬಸವಣ್ಣನವರು ಶತಮಾನಗಳ ಹಿಂದೆಯೇ ಸಾರಿದ್ದರು. ಎನ್ನ ನುಡಿಯನಗೆ ನಂಜಾಗಿತ್ತು, ಎನ್ನ ನಾಲಿಗೆ ಎನ್ನ ಕೊಂದಿತ್ತು. ಎನ್ನ ನುಡಿಯನಗೆ ನಂಜಾಗಿತ್ತು, ಎನ್ನ ನಾಲಿಗೆ ಎನ್ನ ಕೊಂದಿತ್ತು. ನಾನು ಪಾಪಿಯಯ್ಯ ನಾನು ಕೋಪಿಯಯ್ಯ, ನಾನು ಪಾಪಿಯಯ್ಯ ನಾನು ಕೋಪಿಯಯ್ಯ. ತರಳತನದಲ್ಲಿ ಕೆಟ್ಟೆನಯ್ಯ, ತರಳತನದಲ್ಲಿ ಕೆಟ್ಟೆನಯ್ಯ. ಎನ್ನ ನುಡಿಯನಗೆ ನಂಜಾಗಿತ್ತು, ಎನ್ನ ನಾಲಿಗೆ ಎನ್ನ ಕೊಂದಿತ್ತು.
ಕೆಡವನು ಆಳು ಮುನಿದರೆ ಆಳೆ ಕೆಡುವನು ಆಳ್ದ ಮುನಿದರೆ ಆಳೆ ಕೆಡವನು ಆಳು ಮುನಿದರೆ ಆಳೆ ಕೆಡುವನು ಆಳ್ದ ಮುನಿದರೆ ಆಳೆ ಕೆಡವನು ನೀವು ಮುನಿದರೆ ನಾ ಕೆಡುವೆ ನಯ್ಯ ನೀವು ಮುನಿದರೆ ನಾ ಕೆಡುವೆ ನಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಇಂದು ನಾವು ವೇಗದ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕುತ್ತಿದ್ದೇವೆ. ಇಂತಹ ಕಾಲದಲ್ಲಿ ಬಸವಣ್ಣ ಮತ್ತೆ ಕೇಳುತ್ತಾರೆ, ನಿನ್ನ ಬೆಳವಣಿಗೆಯಲ್ಲಿ ಮತ್ತೊಬ್ಬನಿಗೆ ಜಾಗವಿದೆಯೇ? ನಿನ್ನ ಧರ್ಮದಲ್ಲಿ ಮಾನವೀಯತೆ ಉಸಿರಾಡುತ್ತಿದೆಯೇ? ಅವರು ಸ್ಪಷ್ಟವಾಗಿ ಹೇಳಿದರು, ದಯೆಯೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮವು ಅದಾವುದಯ್ಯ. ಬಸವಣ್ಣನವರ ಧರ್ಮ ಪ್ರೀತಿಯ ಮೇಲೆ ನಿಂತಿತ್ತು, ದ್ವೇಷದ ಮೇಲಲ್ಲ. ಅನ್ಯರಿಗೆ ಅಸಹ್ಯ ಪಡಬೇಡ ಎನ್ನುವ ಮೂಲಕ ಅವರು ಲೋಕದ ಪ್ರತಿಯೊಂದು ಜೀವವನ್ನು ಪೂಜ್ಯ ಭಾವದಿಂದ ನೋಡಲು ಕಲಿಸಿದರು. ಬಸವಣ್ಣನವರಿಗೆ ದಯೆ ಎಂದರೆ ಕೇವಲ ಕರುಣೆಯ ಭಾವನೆ ಅಲ್ಲ, ಅದು ಜೀವನ ವಿಧಾನ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ಹೊನ್ನ ಕಳಸವಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ. ಹಸಿದವನ ಎದುರು ನಿಂತು ಹೋಮ ಮಾಡಿದರೆ ಧರ್ಮವೇ? ದುಃಖಿತನನ್ನು ಬಿಟ್ಟು ದೇವಾಲಯ ಕಟ್ಟಿದರೆ ಪುಣ್ಯವೇ? ಅವರ ಉತ್ತರ ಸ್ಪಷ್ಟ, ದಯೆಯಿಲ್ಲದ ಧರ್ಮ ಧರ್ಮವೇ ಅಲ್ಲ. ದಯೆಯ ಕ್ರಿಯಾರೂಪ ದಾಸೋಹ. ಹಸಿದವನಿಗೆ ಅನ್ನ ಕೊಡುವುದು ಪೂಜೆಗೆ ಸಮಾನ. ಇಲ್ಲಿ ದಯೆ ಸಹಾನುಭೂತಿ ಅಲ್ಲ, ಸಹಭಾಗಿತ್ವ. मेरे ಕೆನ್ನೆಗೆ ತಿರುಗಲ್ಲಕೆ ಶರೀರವು ಗೂಡು ಹೋಗದ ಮುನ್ನ ನೆರೆ ಕೆನ್ನೆಗೆ ತಿರುಗಲ್ಲಕೆ ಶರೀರವು ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರ ಹಂಗಾಗದ ಮುನ್ನ ನೆರೆ ಕೆನ್ನೆಗೆ ತಿರುಗಲ್ಲಕೆ ಶರೀರವು ಗೂಡು ಹೋಗದ ಮುನ್ನ.
ಕಲ್ಲು ಹಿಡಿಯದ ಮುನ್ನ ಮುಪ್ಪಿಂದೋಪವಳಿಯದ ಮುನ್ನ ಮುಪ್ಪಿಂದೋಪವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ನೆರೆಕೆನ್ನೆಗೆ ತಿರುಗಲ್ಲಕೆ ನೆರೆಕೆನ್ನೆಗೆ ತಿರುಗಲ್ಲಕೆ ಶರೀರವು ಕೂಡು ಹೋಗದ ಬಸವಣ್ಣನವರ ವಚನಗಳು ಕಾಲದ ಮಿತಿಯನ್ನು ಮೀರಿದ ಕವಿತೆಗಳು. ಅವು ಅಂದು ಹೇಗೆ ಪ್ರಸ್ತುತವಾಗಿದ್ದವೋ ಇಂದು ಹಾಗೆಯೇ ಇವೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ಕನ್ನಡಿ. ಮೃದು ವಚನವೇ ಸಕಲ ಚಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಚಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ವಚನಗಳು ಗ್ರಂಥಗಳಂತೆ ಗಂಭೀರವಲ್ಲ, ಶಾಸ್ತ್ರಗಳಂತೆ ಕಠಿಣವಲ್ಲ. ಅವು ಸರಳ, ನೇರ, ಸತ್ಯ. ಸ್ತ್ರೀ ಪುರುಷ, ಸಾಮಾನ್ಯ ಶ್ರೇಷ್ಠ, ಮೇಲು ಕೀಳು ವಚನಗಳಲ್ಲಿ ಇದಕ್ಕೆ ಸ್ಥಾನ ಇಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ಸಾಲುಗಳು ಪ್ರೀತಿಯ ಸೆಲೆಯಾಗಿವೆ. ಕಳಬೇಡ ಕೊಲಬೇಡ ಎಂಬ ನುಡಿಗಳು ಇಂದಿನ ನೀತಿ ನಿಯಮಗಳಿಗಿಂತಲೂ ಶಕ್ತಿಯುತವಾಗಿವೆ. ಸತ್ಯದ ಹಾದಿಯಲ್ಲಿ ನಡೆಯುವವನಿಗೆ ಭಯವಿಲ್ಲ ಎಂಬ ಸಾರವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ವಚನ ಸಾಹಿತ್ಯ ಮನುಕುಲಕ್ಕೆ ಅರಿವಿನ ದೀವಿಗೆ. ಅಂತರಂಗದ ಶುದ್ಧಿಯೇ ನಿಜವಾದ ತೀರ್ಥಯಾತ್ರೆ ಎಂದು ಸಾರಿದ ಬಸವಣ್ಣನವರು ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ತಿದ್ದಿಕೊಳ್ಳುವ ಮೂಲಕ ಸಮಾಜವನ್ನು ತಿದ್ದಬಹುದು ಎಂದು ತೋರಿಸಿಕೊಟ್ಟರು. ಹೊಯ್ದವರೆನ್ನ ಹೊರೆದವರೆಂಬೆ ಬೈದವರೆನ್ನ ಬಂಧುಗಳೆಂಬೆ ಬೈದವರೆನ್ನ ಬಂಧುಗಳೆಂಬೆ ಹೊಯ್ದವರೆನ್ನ ಹೊರೆದವರೆಂಬೆ ಬೈದವರೆನ್ನ ಬಂಧುಗಳೆಂಬೆ ಹೊಯ್ದವರೆನ್ನ ಹೊರೆದವರೆಂಬೆ. ನಿಂದಿಸಿದವರೆನ್ನ ತಾಯಿ ತಂದೆಗಳೆಂಬೆ ನಿಂದಿಸಿದವರೆನ್ನ ತಾಯಿ ತಂದೆಗಳೆಂಬೆ ಅಳಿಗುಂಡವರೆನ್ನ ಆಯ್ದರೆಂಬೆ ಅಳಿಗುಂಡವರೆನ್ನ ಆಳ್ದರೆಂಬೆ ಹೊಯ್ದವರೆನ್ನ ಹೊರೆದವರೆಂಬೆ ಬೈದವರೆನ್ನ ಬಂಧುಗಳೆಂಬೆ ಬೈದವರೆನ್ನ ಬಂಧುಗಳೆಂಬೆ ಹೊಯ್ದವರೆನ್ನ
ಹೊಯ್ದವರಿನ್ನ ಹೊರೆದವರೆಂಬೆ. ಜರಿದವರಿನ್ನ ಜನ್ಮ ಬಂಧುಗಳಿಂಬೆ. ಜರಿದವರಿನ್ನ ಜನ್ಮ ಬಂಧುಗಳಿಂಬೆ. ಕೊಂಡಾಡಿದವರಿನ್ನ ಹೊನ್ನ ಶೂಲಕ್ಕಿಕ್ಕಿದರು ಕೂಡಲ ಸಂಗಮ ದೇವ. ಹೊಯ್ದವರಿನ್ನ ಹೊರೆದವರೆಂಬೆ. ಬೈದವರಿನ್ನ ಬಂಧುಗಳಿಂಬೆ. ಬೈದವರಿನ್ನ ಬಂಧುಗಳಿಂಬೆ. ಹೊಯ್ದವರಿನ್ನ ಹೊರೆದವರೆಂಬೆ. ಹೊಯ್ದವರಿನ್ನ ಹೊರೆದವರೆಂಬೆ. ಹೊಯ್ದವರಿನ್ನ. ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿಂಹಾಸನದ ಎದುರು ಸಮಾನವಾಗಿ ಕುಳಿತು ಸಾಮಾನ್ಯ ಮನುಷ್ಯನಿಗೆ ಮಾತನಾಡುವ ಹಕ್ಕನ್ನು ನೀಡಿದ್ದು ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ. ಇದು ಕೇವಲ ಕಲ್ಯಾಣದ ಕಟ್ಟಡವಲ್ಲ, ಇದು ಮನುಕುಲದ ಮೊದಲ ಸಂಸತ್ತು. ಅದು ಒಂದು ಕಾಲಾತೀತ ಸಿದ್ಧಾಂತ. ಬಸವಣ್ಣನವರು ಕಟ್ಟಿದ್ದ ಆ ಮಹಾಮನೆಯಲ್ಲಿ ಜಗತ್ತಿನ ಎಲ್ಲ ಜೀವಿಗಳಿಗೂ ಆಶ್ರಯವಿತ್ತು. ಅಲ್ಲಿ ಜಾತಿಯ ಬೇಲಿಗಳಿರಲಿಲ್ಲ, ಲಿಂಗದ ಅಡೆತಡೆಗಳಿರಲಿಲ್ಲ. ಮಹಿಳೆಯು ದಾರ್ಶನಿಕಳು, ಸಾಮಾನ್ಯನು ಜ್ಞಾನಿಯಾಗಬಲ್ಲ ಎಂದು ತೋರಿಸಿಕೊಟ್ಟ ಕ್ರಾಂತಿ ಕೇಂದ್ರವದು. ಜಾತಿ, ಕುಲ, ಗೋತ್ರಗಳೆಂಬ ಸಂಕುಚಿತ ಗೋಡೆಗಳನ್ನು ಕೆಡವಿ ಮನುಷ್ಯತ್ವದ ವಿಶಾಲ ಆಕಾಶವನ್ನು ತೋರಿಸಿದವರು ಬಸವಣ್ಣನವರು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಾರವ ಎಂಬ ಕತ್ತಲೆಯನ್ನು ಸರಿಸಿ ಇವನಮ್ಮವ ಎಂಬ ಬೆಳಕನ್ನು ಹರಿಸಿದ ಆ ಕ್ಷಣ ಇದೆ ಅಲ್ಲವೇ? ಅದು ಇಂದಿನ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿ. ಸ್ತ್ರೀ ಪುರುಷ ಸಮಾನತೆಯ ಬಗ್ಗೆ ನಾವು ಇಂದು ಮಾತನಾಡುತ್ತಿದ್ದೇವೆ. ಆದರೆ ಅಂದೇ ಅಕ್ಕಮಹಾದೇವಿ ಮತ್ತು ನೀಲಾಂಬಿಕೆಯಂತಹ ಶರಣೆಯರಿಗೆ ಸಮಾನ ವೇದಿಕೆ ಕಲ್ಪಿಸಿದ ಬಸವಣ್ಣನವರ ದೂರದೃಷ್ಟಿ ನಿಜಕ್ಕೂ ಕಾಲಾತೀತವಾದುದು. ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ಸಕಲ ವಿಸ್ತಾರದ ರೂಪು ನೀನೇ ದೇವ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ಸಕಲ ವಿಸ್ತಾರದ ರೂಪು ನೀನೇ ದೇವ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ.
ಬಸವಣ್ಣ ಎಂದರೆ ಇತಿಹಾಸವಲ್ಲ, ಅವರು ಭವಿಷ್ಯ. ಕಾಲಾತೀತ ಕಾಯಕ ಅದೊಂದು ನಿರಂತರ ಪ್ರಕ್ರಿಯೆ. ನಮ್ಮ ಮನೆಯ ಅಂಗಳದಲ್ಲಿ, ಮೈಯಲ್ಲಿ ಹರಿಯುವ ಬೆವರಿನಲ್ಲಿ, ನುಡಿಯುವ ಸತ್ಯದ ಮಾತಿನಲ್ಲಿ ಬಸವಣ್ಣ ಇಂದಿಗೂ ಜೀವಂತವಾಗಿದ್ದಾರೆ. ಬಸವಣ್ಣನವರು ಹಚ್ಚಿದ ಈ ಜ್ಞಾನದ ದೀಪ, ಅವರ ವಚನಗಳ ಬೆಳಕು ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ದಾರಿದೀಪವಾಗಲಿ. ಅವರ ಕಾಯಕದ ನಿಷ್ಠೆ ನಮ್ಮ ಉದ್ಯೋಗದ ಮಂತ್ರವಾಗಲಿ. ಬಸವ ಜಯಂತಿಯ ಈ ಶುಭ ಗಳಿಗೆಯಲ್ಲಿ ಶರಣರ ತತ್ವಗಳು ಕೇವಲ ಕೇಳುವ ಕಿವಿಗೆ ಸೀಮಿತವಾಗದೆ ಕೆಲಸ ಮಾಡುವ ಕೈಗಳಿಗೆ ಶಕ್ತಿಯಾಗಲಿ. ಕೂಡಲ ಸಂಗಮ ದೇವನೊಲಿಸುವ ಪರಿ ನಮ್ಮದಾಗಲಿ. ಕಾಯಕದಲ್ಲಿ ಪ್ರಾಮಾಣಿಕತೆ, ನುಡಿಯಲ್ಲಿ ಸತ್ಯ, ನಡೆಯಲ್ಲೊಂದು ದಯೆ, ಇವಿಷ್ಟಿದ್ದರೆ ಸಾಕು. ನಮ್ಮ ಬದುಕೆ ಒಂದು ಬಸವ ಪಥ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಶರಣು ಶರಣಾರ್ಥಿ. ಬಸವ ಜಯಂತಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕಾಲಾತೀತ ಕಾಯಕ ಕೇಳಿದಿರಿ. ಗಾಯನ ಎಸ್ ಅನುಪಮಾ, ಮಾಧುರಿ ಕೆವಿ, ಸಾಯಿ ತೇಜಸ್ ಚಂದ್ರಶೇಖರ್, ನರಸಿಂಹ ಜೋಶಿ. ವೈಲಿನ್ ಸಹಕಾರ ಅನಿರುದ್ಧ್ ಭಾರದ್ವಾಜ್. ವೀಣೆ ಎಂಆರ್ ಮಂಜುಳಾ. ಕೊಳಲು ಸುಪ್ರದೀಪ್ ಎಸ್. ತಬಲಾ ಸಾಥ್ ಡಿ ಕಾರ್ತಿಕ್. ರಿದಮ್ ಪ್ಯಾಡ್ ವರದರಾಜ್ ಬಿಪಿ. ಧ್ವನಿ ಮುದ್ರಣ ಜಿ ಪುಷ್ಪಲತಾ. ಸಹ ನಿರೂಪಣೆ ನಂದನ್ ಕುಮಾರ್ ಎಲ್ಒ. ರಚನೆ, ನಿರೂಪಣೆ ಮತ್ತು ನಿರ್ಮಾಣ ಆಶಾ. ಸಂಗೀತ ಸಂಯೋಜನೆ ಕೆಟಿ ಉದಯಕಿರಣ್. ನಿರ್ವಹಣೆ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.